ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಆಮ್ಚೂರ್ ಪೌಡರ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ನಾವು ಮನೆಯಲ್ಲಿಯೇ ಈ ಆಮ್ಚೂರ್ ಪೌಡರನ್ನು ಸುಲಭವಾಗಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಮಾವಿನಕಾಯಿ ತೊಗೊಂಡಿದ್ದೀನಿ. ಕಾಯಿ ಇರುವಂತನೇ ಮಾವಿನಕಾಯಿಯನ್ನು ತಗೊಳ್ಳಿ. ಈಗ ಇದನ್ನು ತೆಗೆದು ಕ್ಲೀನಾಗಿ ತೊಳೆದು ಒರೆಸಿ ತೊಗೊಂಡಿದ್ದೀನಿ. ಇದರ ಮೇಲಿನ ಸಿಪ್ಪೆ ಎಲ್ಲ ನಾವು ತೆಗೆದು ತೊಗೋಬೇಕಾಗತ್ತೆ. ಇವಾಗ ಇಲ್ಲಿ ನೋಡಿ, ತೊಟ್ಟಿನ ಭಾಗ ಏನಿದೆಯಲ್ಲ ಅದನ್ನು ಕೂಡ ತೆಗಿತಾ ಇದ್ದೀನಿ. ಹಾಗೆಯೇ ಒಂದು ಪಿಲ್ಲರ್ ಇದ್ದರೆ ಪಿಲ್ಲರ್ನಿಂದ ನೀವು ಈ ರೀತಿಯಾಗಿ ಸಿಪ್ಪೆಯನ್ನು ತೆಗಿಬಹುದು. ಇಲ್ಲ ಅಂದರೆ ಇಳಿಗೆ ಮನೆ ಅಥವಾ ಕುಡುಗೋಲಿನಿಂದನೂ ಕೂಡ ಕೆಳಗಡೆ ಕುತ್ಕೊಂಡು ನೀವು ಆರಾಮಾಗಿ ಸಿಪ್ಪೆಯನ್ನು ತಗೋಬಹುದು. ಇದೇ ರೀತಿ ನಾನು ಇಲ್ಲಿ ಎಲ್ಲ ಸಿಪ್ಪೆಯನ್ನು ತೆಗೆದು ತೊಗೊಂಡಿದ್ದೀನಿ ಮಾವಿನಕಾಯಿದು. ನೋಡಿ ಇಲ್ಲಿ. ಈಗ ಇದನ್ನು ನೀವು ಹೇಗೆ ಬೇಕಾದ್ರೂ ಕಟ್ ಮಾಡಿದ್ದು ಕುಡುಗೋಲಿನಿಂದನೂ ಕಟ್ ಮಾಡಿ ನೀವು ಒಣಗಲಿಕ್ಕೆ ಹಾಕ್ಬೋದು. ತೆಳುವಾಗಿ ಪೀಸಸ್ ಮಾಡಿ ಒಣಗಲಿಕ್ಕೆ ಹಾಕ್ಬೋದು. ಇಲ್ಲಾಂದರೆ ನಾನಿಲ್ಲಿ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿ ನೀವು ಕೂಡ ನೀವು ಮಾಡಿ ಇದನ್ನು ಒಣಗಲಿಕ್ಕೆ ಹಾಕಬಹುದು. ನಾವು ಆಲೂಗಡ್ಡೆ ಚಿಪ್ಸ್ ಮಾಡ್ತೀವಿ ನೋಡಿ, ಆ ರೀತಿಯಾಗಿ ಇದನ್ನು ಮಾಡ್ಕೋಬಹುದು. ನಿಮಗೆ ಇದೇ ಶೇಪ್ನಲ್ಲಿ ಇರಬೇಕು ಅಂತ ಏನಿಲ್ಲ, ಯಾವ ರೀತಿ ಬೇಕಾದರೂ ನೀವು ಇದನ್ನು ಮಾಡ್ಕೋಬಹುದು. ನೋಡಿ, ತೆಳುವಾಗಿ ಈ ರೀತಿಯಾಗಿ ಬಂದಿದ್ದು ಬೇಗನೂ ಕೂಡ ಒಣಗುತ್ತೆ ಮತ್ತು ಮಿಕ್ಸರ್ನಲ್ಲಿ ಹಾಕಿ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ. ಈಗ ಇಲ್ಲಿ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ನಾನಿಲ್ಲಿ ಒಂದು ಬಟ್ಟೆ ಮೇಲೆ ಇದನ್ನು ಒಣಗಲಿಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲನೂ ಬಿಡಿಸಿ ಎಲ್ಲ ನಾವು ಚೆನ್ನಾಗಿ ಇದನ್ನು ಒಣಗಲಿಕ್ಕೆ ಹಾಕಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ, ಇಲ್ಲಿ ಬಿಸಿಲಲ್ಲಿ ನಾನು ಒಣಗಲಿಕ್ಕೆ ಹಾಕಿದ್ದೀನಿ. ಇದು 2 ರಿಂದ 3 ದಿನ ಬಿಸಿಲಲ್ಲಿ ಒಣಗಿಸಿದರೆ ಸಾಕು. ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದರೆ 1-2 ದಿನದಲ್ಲಿ ಚೆನ್ನಾಗಿ ಒಣಗುತ್ತೆ. ಇವಾಗ ಇಲ್ಲಿ ಒಣಗಲಿಕ್ಕೆ ಎಲ್ಲನೂ ನಾನು ಹಾಕಿ ಇಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, 2 ದಿನದಲ್ಲಿ ಇದು ಚೆನ್ನಾಗಿ ಒಣಗಿದೆ. ಈಗ ಇದನ್ನು ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ಎಷ್ಟು ಹಿಡಿಸುತ್ತೆ ನೋಡಿ ಅಷ್ಟೇ ಹಾಕಿ ಮೊದಲಿಗೆ ಒಂದು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನೋಡಿ, ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ನಾನು ಮತ್ತೆ ಈ ಮಾವಿನಕಾಯಿ ಹಾಕ್ತಾಯಿದ್ದೀನಿ. ಹಾಕಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾವು ಎಲ್ಲನೂ ಹಾಕಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಎಲ್ಲ ಹಾಕಿ ಇಲ್ಲಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಪ್ಲೇಟ್ನಲ್ಲಿಂದ ಎಲ್ಲನೂ ಹಾಕಿ ಪೌಡ್ರ್ ಮಾಡಿದ್ದೀನಿ. ಈಗ ಇದನ್ನು ನಾವು ಸಾನಿಸ್ಕೊಂಡು ನಾವು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ರೆ ನಾವು ಯಾವಾಗ ನಮ್ಗೆ ಬೇಕಾಗತ್ತೆ ಆವಾಗ ನಾವು ಇದನ್ನು ಯೂಸ್ ಮಾಡ್ಬೋದು. ಈಗ ಇದನ್ನು ಸಾನಿಸ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಏನು ಬಂದಿರುತ್ತೆ ನೋಡಿ, ಅದನ್ನು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ನಾವು ಮತ್ತೆ ಪೌಡ್ರನ್ನು ಮಾಡಿಕೊಂಡು ಸಾನಿಸಿ ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೋದು. ಇವಾಗ ಇಲ್ಲಿ ನೋಡಿ, ನೈಸಾಗಿ ಪೌಡ್ರ್ ರೆಡಿಯಾಗಿದೆ. ಇದನ್ನು ಒಂದು ಬಾಟಲ್ನಲ್ಲಿ ಹಾಕಿಟ್ಟು ನೀವು ವರ್ಷ ಪೂರ್ತಿ ಬೇಕಾದ್ರೂ ಇಟ್ಟು ಇದನ್ನು ಯೂಸ್ ಮಾಡ್ಬೋದು. ನಾವು ಮಾರ್ಕೆಟ್ನಿಂದ ಪ್ರಿಸರ್ವೇಟಿವ್ ಎಲ್ಲ ಹಾಕಿದ್ದನ್ನು ತಂದು ತಿನ್ನೋದಕ್ಕಿಂತ ಈ ರೀತಿಯಾಗಿ ನಾವು ಮನೆಯಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಈಗ ಇಲ್ಲಿ ಆಮ್ಚೂರ್ ಪೌಡರ್ ರೆಡಿಯಾಗಿದೆ. ಸುಲಭವಾಗಿ ಇದನ್ನು ನಾವು ಮನೆಯಲ್ಲಿ ಮಾಡ್ಕೋಬಹುದು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.